ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ನಮ್ಮ ಟೆಲಿಗ್ರಾಮಿಂದ ಮತ್ತು ಯೂಟ್ಯೂಬಿಂದ ನಿಮಗೆ ಹೆಲ್ಪ್ ಆಗಿರುವಂಥ ವಿಷಯಗಳ ಬಗ್ಗೆ ಇನ್ನೊಂದು ಸಲ ಕ್ವಿಕ್ಕಾಗಿ ರಿಕ್ಯಾಪ್ ಮಾಡಬೇಕಂದ್ರೆ ಈ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋದಲ್ಲಿ ಹಿಂದಿನ ಈ 8 ತಿಂಗಳು ಮಾಡಿರುವಂಥ ನಮ್ಮ ಈ ಒಂದು ಪ್ರಿಪರೇಷನ್ನಲ್ಲಿ ಹೆಲ್ಪ್ ಆಗುವಂಥ ಥಿಂಗ್ಸ್ಗಳು ಏನೇನು ಆಗಿದೆ ಅಂತ ಅದ್ರ ಬಗ್ಗೆನೇ ನೋಡ್ಕೊಳ್ಳೋಣ. ಇದರಲ್ಲಿ ಎಲ್ಲದಕ್ಕಿಂತ ಮುಂಚೆ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಂದ ನಾವು ಏನು ಮಾಡಿದ್ರೆ ಆ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಅಂತ ನೋಡೋಣ. ಫಸ್ಟು ಇಲ್ಲಿ ಒಂದು ಎಕ್ಸಾಮ್ಗೆ ಬೇಕಾಗಿರುವಂಥ ಒಂದು ಸ್ಟ್ರಕ್ಚರ್ನ ನೋಡ್ಕೊಳ್ಬೇಕಾದ್ರೆ ಒಂದು ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ನೋಟಿಫಿಕೇಶನ್ ಅನಾಲಿಸಿಸ್ ಮಾಡುವಾಗ ಅಥವಾ ಓದುತ್ತಿರುವಾಗ ಆ ಎಕ್ಸಾಮ್ ಪ್ರೊಸೀಜರ್ ಹೇಗಿದೆ ಅಂತ ನೋಡಬೇಕು. ಮತ್ತು ಎಕ್ಸಾಮ್ ನೇಚರ್ ಯಾವ ಥರ ಇರುತ್ತೆ. ಎಕ್ಸಾಮ್ ಫಾರ್ ಎಕ್ಸಾಂಪಲ್ UPSC ಅಂತ KPSC ಅಂತ ಎಕ್ಸಾಮ್ನಲ್ಲಿ ಸಬ್ಜೆಕ್ಟಿವ್ ನೇಚರ್ ಆಗಿರುತ್ತೆ. ಹೌದಾ, ಬೇರೆ ಎಕ್ಸಾಮ್ಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಷ್ಟೇ ಕೇಳ್ತಾರೆ, ಅದು ಆಬ್ಜೆಕ್ಟಿವ್ ನೇಚರ್ ಇರುತ್ತೆ. ಸೊ ಇದೇ ಥರ ಅದರ ಎಕ್ಸಾಮ್ನಲ್ಲಿ ಬರುವಂಥ ಪೇಪರ್ಸ್ಗಳಾಗಲಿ, ಅಲ್ಲಿ ಬರುವಂಥ ಸಬ್ಜೆಕ್ಟ್ಗಳಾಗಲಿ, ಸಬ್ಜೆಕ್ಟ್ನ ಸಿಲೆಬಸ್ ಆಗಲಿ, ಅಲ್ಲಿ ಬಂದಿರುವಂಥ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿಂದಿನ ವರ್ಷ ಕ್ವಶನ್ ಪೇಪರ್ ಆಗಲಿ, ಮತ್ತು ಅದಕ್ಕೆ ಬೇಕಾಗಿರುವಂಥ ಒಂದು ರೈಟ್ ಪುಸ್ತಕ ಇದ್ದರೆ ಮಾತ್ರ ಇಲ್ಲಿ ನಾವು ಕಂಪ್ಲೀಟಾಗಿ ಒಂದು ಪ್ರಿಪರೇಷನ್ನ ಮಾಡ್ಬೋದು. ಅದ್ರ ಜೊತೆಗೆ ರೀಸೆಂಟ್ಲಿ ಆಗಿರುವಂಥ ಪ್ರಚಲಿತ ಘಟನೆಗಳಾಗಲಿ, ಕರೆಂಟ್ ಅಫೇರ್ಸ್, ಮತ್ತು ಅದಕ್ಕೆ ಬೇಕಾಗಿರುವಂಥ ಇಂಟರ್ಲಿಂಕೇಜಸ್, ಅಪ್ರೋಚಸ್ನ ಮಾಡಬೇಕು. ಮತ್ತು ಇದಾದಮೇಲೆ ರಿವಿಷನ್ ಮತ್ತು ಟೆಸ್ಟ್. ಯಾವುದೇ ಒಂದು ಸಬ್ಜೆಕ್ಟ್ನ ಓದ್ತಿರಬೇಕಾದ್ರೆ ನೀವು ಪುಸ್ತಕನ ಓದಿದ ಮೇಲೆ ಕೊನೆಯದಾಗಿ ಒಂದು ಟೆಸ್ಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಎಕ್ಸಾಮ್ನ ಸ್ಟ್ರಕ್ಚರ್ನ ಹಾಲಿಸ್ಟಿಕ್ ಆಗಿ ನೀವು ಕವರ್ ಮಾಡಿದರೆ ಮಾತ್ರ ಈ ಒಂದು ಪ್ರಿಪ್ರೇಷನ್ನಲ್ಲಿ ಆ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಿಪ್ರೇಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಬೇಸಿಕ್ ಥಿಂಗ್ಸ್ನ ಮಾತಾಡಬೇಕಾದ್ರೆ ಇಲ್ಲಿ ಕೆಲವೊಂದು ಎಕ್ಸಾಮ್ಸ್ನಲ್ಲಿ ಎಕ್ಸಾಮ್ ಯಾವ ಥರ ಸಂಬಂಧಪಟ್ಟಿರುತ್ತೆ, ಅದರಲ್ಲಿ ಬರ್ತಕ್ಕಂಥ ಟೈಪ್ಸ್ಗಳೇ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಬೇಕಾದ್ರೆ ಎಕ್ಸಾಮ್ಸ್ ಟೈಪ್ ಹೆಸರು ಎಷ್ಟು ಇರುತ್ತೆ, ಆ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಸಬ್ಜೆಕ್ಟ್ ಎಷ್ಟು ಟೈಪ್ ಇರುತ್ತೆ, ಮತ್ತು ಬರ್ತಕ್ಕಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಯಾವ ಟೈಪ್ ಕ್ವಶನ್ಗಳು ಬರ್ತಾ ಇದ್ದಾವೆ. ಇದರಲ್ಲಿ ಮುಖ್ಯವಾಗಿ ಎಕ್ಸಾಮ್ಸ್ನಲ್ಲಿ ಬರುವಂಥ ಟೈಪ್ಸ್ಗಳನ್ನು ನೋಡಿದರೆ ನಾವು 2 ಕ್ಯಾಟಗರಿಯಾಗಿ ಇಲ್ಲಿ ಮಾಡ್ಬೋದು ಎಕ್ಸಾಮ್ನ. ಇಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಇನ್ನೊಂದು ಕಾಂಪಿಟೇಟಿವ್ಗೆ ಅಂತ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ಗಳಲ್ಲಿ ನೋಡಬೇಕಾದ್ರೆ ಯಾವ ಎಂಟ್ರೆನ್ಸ್ ಎಕ್ಸಾಮ್ಸ್ ನಡೆಯುತ್ತೆ ಆ ಎಕ್ಸಾಮ್ಸ್ನ ಅಡ್ಮಿಷನ್ ಪರ್ಪಸ್ಗೋಸ್ಕರ ಅದು ಕಂಡಕ್ಟ್ ಮಾಡಲಾಗುತ್ತೆ. ಅದರಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್ನ ನೋಡಿದರೆ ನೀವು JEE ಆಗಲಿ, ನೀಟ್ ಆಗಲಿ, CETಗೋಸ್ಕರ, PGCETಗೋಸ್ಕರ ಅಥವಾ UGCETಗೋಸ್ಕರ ಈ ಥರ ಎಕ್ಸಾಮ್ಸ್ಗಳನ್ನು ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಕರೀತಾರೆ. ಹೌದಾ, ಇದರಲ್ಲಿ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಇದನ್ನು ನಾವು ಜಾಬ್ನ ಪಡೆದುಕೊಳ್ಳೋಗೋಸ್ಕರ ಬರ್ತಕ್ಕಂಥ ಎಕ್ಸಾಮ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದು ನಿಮಗೆ ಮುಖ್ಯವಾಗಿ ಬಂದಿರತಕ್ಕಂಥ ಡಿಫ್ರೆನ್ಸ್ ಎರಡರಲ್ಲಿ ಗೊತ್ತಿರಬೇಕು. ಇದರಲ್ಲಿ ನೋಡ್ಕೊಳ್ಬೇಕಾದ್ರೆ ಜಾಬ್ನ ಪಡೆಯೋದಕ್ಕೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದರಲ್ಲಿ ಫಾರ್ ಎಕ್ಸಾಂಪಲ್ಸ್ KPSC, UPSC ಈ ಥರ ಬೋರ್ಡ್ಸ್ ಏನು ಕಂಡಕ್ಟ್ ಮಾಡುತ್ತೆ ಎಕ್ಸಾಮ್ಸ್ನ, ಈ ಎಕ್ಸಾಮ್ಸ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕರೀತಾರೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಯಾವುದೇ ಎಕ್ಸಾಮ್ಸ್ ಬರೀಬೇಕಾದ್ರೆ ಅಲ್ಲಿ ಬರ್ತಕ್ಕಂಥ ಪೇಪರ್ಸ್ಗಳನ್ನು ನೋಡ್ಕೊಳ್ಬೇಕು. ಈ ಪೇಪರ್ಸ್ನಲ್ಲಿ ಬರ್ತಕ್ಕಂಥ ಒಂದು ಪೇಪರ್ನಲ್ಲಿ ಒಂದೇ ಸಬ್ಜೆಕ್ಟ್ ಇರೋದಿಲ್ಲ, ಅದರಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ನಿಂದ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಅದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ನಾವು ಮಾತಾಡಬೇಕಾದ್ರೆ ಸಬ್ಜೆಕ್ಟ್ನ 4 ಟೈಪ್ಸ್ನಲ್ಲಿ ನಾವು ಡಿವೈಡ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಕೆಲವೊಂದು ಸಬ್ಜೆಕ್ಟ್ಗಳು ಇರುತ್ತೆ ಕೇವಲ ಮೆಮೊರೈಸೇಷನ್ಗೋಸ್ಕರ ಇರುತ್ತೆ, ಮತ್ತು ಅದರಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನ್ನ ಒಂದು ಲಾಂಗ್ ಟರ್ಮ್ಗೋಸ್ಕರ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಬೇಕಾದ್ರೆ. ಈ ಮೆಮೊರೈಸೇಷನ್ ಸಬ್ಜೆಕ್ಟ್ಗಳನ್ನು ನಾವು ಡಿವಿಷನ್ ಮಾಡ್ಕೊಳ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ನೋಡಿದರೆ ನೀವು ಮೆಮೊರೈಸೇಷನ್ ಜಾಸ್ತಿ ಇರುತ್ತೆ. ಈ ಸಬ್ಜೆಕ್ಟ್ಗಳಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನ್ನ ಮೆಮೊರೈಸೇಷನ್ ಮಾಡೋದು. ಇವಾಗ ಬರುತ್ತೆ ಅಂಡರ್ಸ್ಟ್ಯಾಂಡಿಂಗ್. ಇದರಲ್ಲಿ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇರುವಂಥ ಸಬ್ಜೆಕ್ಟ್ಗಳು ಯಾವಪ್ಪ ಅಂದರೆ ಇಲ್ಲಿ ಜಿಯೋಗ್ರಫಿ ಆಗಲಿ, ಎಕಾನಮಿ ಆಗಲಿ, ಈ ಸಬ್ಜೆಕ್ಟ್ಗಳನ್ನು ಕೇವಲ ನೀವು ಮೆಮೊರೈಸೇಷನ್ ಮಾಡಿದರೆ ಆಗಲ್ಲ, ಅದನ್ನು ನೀವು ಡೀಪ್ಲಿ ಆಗಿ ಅನಾಲಿಸಿಸ್ ಮಾಡಬೇಕು. ಆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಾವು ಎಕ್ಸಾಕ್ಟ್ಲಿ ಆಗಿ ಅದರಲ್ಲಿ ನಾವು ನೆನಪಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು 3rd ಟೈಪ್ ಸಬ್ಜೆಕ್ಟ್ಸ್ಗಳನ್ನು ನೋಡ್ಕೊಳ್ಬೇಕಾದ್ರೆ ಅಪ್ಲಿಕೇಶನ್ ಇಲ್ಲಿ ಬೇಸ್ಡ್ ಆಗಿರುತ್ತೆ. ಅಪ್ಲಿಕೇಶನ್ ಬೇಸ್ಡ್ ಸಬ್ಜೆಕ್ಟ್ಗಳಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ನ ಓದ್ತೀರಾ,
ಸೈನ್ಸ್ ಒಂದು ಡೈಲಿ ಲೈಫ್ನಲ್ಲಿ ನಡೀತಕ್ಕಂಥ ಇವೆಂಟ್ಸ್ಗಳಾಗಲಿ, ಡೈಲಿ ಲೈಫ್ನಲ್ಲಿ ಉಪಯೋಗವಾಗುವಂಥ ವಸ್ತುಗಳ ಬಗ್ಗೆ ರಿಸರ್ಚ್ ಆಗಲಿ, ಡೆವಲಪ್ಮೆಂಟ್ ಆಗಲಿ ಆಗಿರ್ತಕ್ಕಂಥ ಈ ಸಬ್ಜೆಕ್ಟ್ಗಳು ಇರುತ್ತೆ. ಹೌದಾ? ಈ ಥರ ಅಪ್ಲಿಕೇಶನ್ ಬೇಸ್ಡ್ ಸಬ್ಜೆಕ್ಟ್ಗಳು ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಥಿಕ್ಸ್ ಆಗಲಿ, ಇಂಟಿಗ್ರಿಟಿ ಆಗಲಿ, ಇದನ್ನು ಒಂದು ಮನುಷ್ಯನ ವ್ಯಕ್ತಿತ್ವನ, ನೈತಿಕತೆನ, ಆತನ ಹಾನೆಸ್ಟಿ ಆಗಲಿ, ಇದನ್ನು ಅದು ಅವನ ಲೈಫ್ನಲ್ಲಿ ಬೆಳೀತಕ್ಕಂಥ ಡೈಲಿ ಲೈಫ್ನಲ್ಲಿ ನೀವು ನೋಡ್ಕೊಳ್ಬೋದು. ಈ ಥರ ಸಬ್ಜೆಕ್ಟ್ಗಳು ಇರುತ್ತೆ. ಇನ್ನೊಂದು 4ನೇ ಟೈಪ್ಸ್ ಏನಪ್ಪ ಅಂದರೆ ಲ್ಯಾಂಗ್ವೇಜ್ ಬೇಸ್ಡ್. ಫಾರ್ ಎಕ್ಸಾಂಪಲ್ ಈ ಲ್ಯಾಂಗ್ವೇಜ್ಗಳನ್ನು ನೋಡ್ಕೊಳ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ರೀಜ್ನಲಿ ಈಗ ಒಂದು ಸಬ್ಜೆಕ್ಟ್ನ ಓದ್ತಿದ್ರೆ ಅದು ಆ ರೀಜ್ನಲ್ ಲ್ಯಾಂಗ್ವೇಜ್ನ ಕಲಿಯೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ಗಳು. ಫಾರ್ ಎಕ್ಸಾಂಪಲ್ ಕನ್ನಡ ಆಗಲಿ, ಮರಾಠಿ ಆಗಲಿ, ಉರ್ದು ಆಗಲಿ, ಈ ಥರ ಈ ಸಬ್ಜೆಕ್ಟ್ಗಳು ಲ್ಯಾಂಗ್ವೇಜ್ ಬೇಸ್ಡ್ ಸಬ್ಜೆಕ್ಟ್ಗಳಾಗಿರುತ್ತೆ. ಇವಾಗ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೀವು ತೆಗೆದು ಅನಾಲಿಸಿಸ್ ಮಾಡಿದರೆ ಅದರಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು 4 ಟೈಪ್ಸ್ನಲ್ಲಿ ನೀವು ಡಿವೈಡ್ ಮಾಡ್ಕೊಳ್ಬೋದು. ಯಾವ ಥರ ಅಂದರೆ ಅದು ಬೇಸಿಸ್ ಆಗಿರುತ್ತೆ, ಸಬ್ಜೆಕ್ಟ್ನ ಬೇಸ್ ಮೇಲಿನೇ ನೀವು ಆ ಕ್ವಶನ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫ್ಯಾಕ್ಚುಯಲ್ ಕ್ವಶನ್ಸ್ಗಳು ಕೇಳಲಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಡೇಟ್ಸ್ ಆಗಲಿ, ಅಥವಾ ಯಾವುದೇ ಇವೆಂಟ್ಸ್ ಆಗಲಿ, ಅಥವಾ ಯಾವುದೇ ವಾರ್ಸ್ ಆಗಲಿ, ಯಾವುದೇ ಪರ್ಸ್ನಾಲಿಟಿ ಬಗ್ಗೆ ಕೇಳತಕ್ಕಂಥ ಈ ಥರ ಬಂದಿರತಕ್ಕಂಥ ಕ್ವಶನ್ಗಳು ಫ್ಯಾಕ್ಚುಯಲಿ ನೀವು ಆ ನೆನಪಿನಲ್ಲಿ ಇರ್ತಕ್ಕಂಥ ಮೆಮೊರೈಸೇಷನ್ ಸಬ್ಜೆಕ್ಟ್ ಮೇಲೆ ಬೇಸ್ಡ್ ಆಗಿರುತ್ತೆ ಈ ಫ್ಯಾಕ್ಚುಯಲ್ ಕ್ವಶನ್ಸ್. ಸೆಕೆಂಡ್ ಏನು ಬರುತ್ತೆ, ಇಲ್ಲಿ ಕನ್ಸೆಪ್ಚುಯಲ್ ಕ್ಲಾರಿಟಿ ಇರುವಂಥ ಸಬ್ಜೆಕ್ಟ್ಗಳು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇಳಿದೆ ಜಿಯೋಗ್ರಫಿ ಆಗಲಿ ಅಥವಾ ಎಕನಾಮಿ ಸಬ್ಜೆಕ್ಟ್ಗಳು, ಈ ಥರ ನೀವು ಸುಮ್ಮನೆ ರಟ್ಟ ಮಾಡಿದರೆ ಆಗೋದಲ್ಲ. ಅದನ್ನು ನೀವು ಕನ್ಸೆಪ್ಚುಯಲಿ ಕ್ಲಾರಿಟಿಯಾಗಿ ನೀವು ತಿಳ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆದರೆ ಏನಾಗುತ್ತೆ, ಇನ್ಫ್ಲೇಷನ್ ಕಡಿಮೆ ಆದರೆ ಏನಾಗುತ್ತೆ, ಇದರಲ್ಲಿ ಬರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ಗೆ ರಿಲೇಷನ್ಸ್ ಏನು. ಫಾರ್ ಎಕ್ಸಾಂಪಲ್ ಮತ್ತು ಜಿಯೋಗ್ರಫಿನಲ್ಲಿ ಮಾತಾಡ್ತಕ್ಕಂಥ ಯಾವುದೇ ಹೀಟ್ ಬಜೆಟ್ಸ್ ಆಗಲಿ, ಯಾವುದೇ ಕ್ಲೈಮೆಟಿಕ್ ಕಂಡೀಷನ್ಸ್ನ ಬಗ್ಗೆ ಆಗಲಿ, ಈ ಥರ ನೀವು ಕನ್ಸೆಪ್ಚುಯಲ್ ಕ್ಲಾರಿಟಿನ ತಗೊಂಡು ಇಲ್ಲಿ ಓದಬೇಕಾಗಿರ್ತಕ್ಕಂಥ ಕ್ವಶನ್ಗಳು ಕೂಡ ಇದರ ಬೇಸಿಸ್ ಮೇಲೆ ಬರುತ್ತೆ. ಇನ್ನೊಂದು ಡೈಲಿ ಲೈಫ್ನ ಆಧಾರಿತ ಮೇಲೆ ನೋಡ್ಕೊಳ್ಬೇಕಾದ್ರೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಗಳು ಕೂಡ ಇರುತ್ತೆ. ಅದರಲ್ಲಿ ಲಾಜಿಕ್ ಆಗಿ ನಾವು ಯೂಸ್ ಮಾಡಿ ಸಾಲ್ವ್ ಮಾಡ್ತಕ್ಕಂಥ ಕ್ವಶನ್ಗಳು. ಇಲ್ಲಿ ಅದೇ ಥರ ಕಾಮನ್ ಸೆನ್ಸ್ ಮತ್ತು ಆಪ್ಟಿಟ್ಯೂಡ್ ಆಗಲಿ ಮತ್ತು ರ್ಯಾಂಡಮ್ ಕ್ವಶನ್ಸ್ಗಳು ಕೂಡ ಇರುತ್ತೆ. ಈ ಸುಮ್ಮನೆ ನಮ್ಮನ್ನ ಪ್ರೆಸೆನ್ಸ್ ಆಫ್ ಮೈಂಡ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಅಲ್ಲಿ ಬಂದಿರತಕ್ಕಂಥ ಸಿಲ್ಲಿ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಈ ಥರ ಕ್ವಶನ್ಗಳು, ಸಬ್ಜೆಕ್ಟ್ಗಳು ಮತ್ತು ಎಕ್ಸಾಮ್ಸ್ ಈ ಮೂರು ಕಂಪ್ಲೀಟಾಗಿ ಒಂದು ಆಸ್ಪಿರೆಂಟ್ಸ್ಗೆ ಗೊತ್ತಿರಬೇಕಾಗಿರುವಂಥ ಬೇಸಿಕ್ಸ್ ಥಿಂಗ್ಸ್. ಇವಾಗ ನಾವು ನೋಡಿದ್ದೀವಿ, ಒಂದು ಎಕ್ಸಾಮ್ನ ಕಂಪ್ಲೀಟಾಗಿ ಕ್ಲಿಯರ್ ಮಾಡಬೇಕಾಗಿತ್ತಂದರೆ ಯಾವ ಸ್ಟ್ರಕ್ಚರ್ನಲ್ಲಿ ನಾವು ಓದ್ಕೊಳ್ಬೇಕಾಗಿತ್ತಂದರೆ, ಇವಾಗ ಅದೇ ಬೇಸಿಸ್ ಮೇಲೆ ನಾವು ಪ್ರಯಾರಿಟಿನ ಸೆಟ್ ಮಾಡ್ಕೊಂಡಿದ್ರೆ ಕೆಲವು ಎಕ್ಸಾಮ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಇನ್ಫಾರ್ಮೇಷನ್ ನಾನು ಯಾಕೆ ಶೇರ್ ಮಾಡ್ತಾ ಇದ್ದೀನಪ್ಪ ಅಂದರೆ, ಇವಾಗ ಬಿಗಿನರ್ಸ್ ಯಾರೇ ಆಗಿದ್ದರೂ ಕೂಡ ಅವರಿಗೆ ಯಾವುದೇ ಥರ ಆದಂಥ ಬರ್ಡನ್ ಆಗಿರಬಾರ್ದು. ಬಿಗಿನರ್ಸ್ ಯಾರು ಬಂದಿದ್ದರೂ ಕೂಡ ಒಂದು ಸೈಮಲ್ಟೇನಿಯಸ್ಲಿ ಒಂದು ಸ್ಟಡಿನ ಮಾಡಿಕೊಂಡಿದ್ರೆ ಅವರು ಕಂಪ್ಲೀಟ್ಲಿ ಅದರಲ್ಲಿ ಆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಹೌದಾ? ಇದರಲ್ಲಿ ಪ್ರಯಾರಿಟಿ ಆಫ್ ದ ಎಕ್ಸಾಮಿನೇಷನ್ಸ್ನ ನೋಡ್ಕೊಳ್ಬೇಕಾದ್ರೆ, ಇಲ್ಲಿ ಎಕ್ಸಾಮ್ಸ್ನ ಪ್ರಯಾರಿಟಿನ ನೋಡ್ಕೊಳ್ಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಈ ಎಕ್ಸಾಮ್ಸ್ನ ನಾನು ಈ 3 ಪ್ರಯಾರಿಟಿಯಾಗಿ ನಾನು ಇಲ್ಲಿ ಡಿವೈಡ್ ಮಾಡಿದ್ದೀನಿ. ಇದರಲ್ಲಿ ಯಾಕೆ ಈ 3 ಪ್ರಯಾರಿಟಿನಲ್ಲಿ ಮಾಡಿದ್ದೀನಿ ಅಂತ ನೀವು ಕೇಳ್ಬೋದು. ಅದರಲ್ಲಿ ನೀವು ನೋಡ್ಕೊಳ್ಬೋದಾದರೆ ಈ ಎಕ್ಸಾಮ್ಸ್ನ ನಾನು ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ, ಈ ಎಕ್ಸಾಮ್ಸ್ನಲ್ಲಿ ಬರ್ತಕ್ಕಂಥ ಸಿಮಿಲರ್ ಇನ್ ನೇಚರ್ಸ್, ಅಂದರೆ ಸೈಮಲ್ಟೇನಿಯಸ್ಲಿ ನೀವು ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಿದ್ರು ಕೂಡ ಈ ಎಕ್ಸಾಮ್ಸ್ನಲ್ಲಿ ನೀವು ಸೈಮಲ್ಟೇನಿಯಸ್ಲಿ ಓದ್ಕೊಳ್ಬೋದು. ಮತ್ತು ಈ ಎಕ್ಸಾಮ್ಸ್ ಕೂಡ ನೀವು ಅಪ್ಲೈ ಮಾಡಿಕೊಂಡ್ರು ಕೂಡ ಅಲ್ಲಿ ಆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ಬರ್ತಕ್ಕಂಥ ಪೇಪರ್ಸ್ನಲ್ಲಿ ಸಬ್ಜೆಕ್ಟ್ಗಳಾಗಲಿ, ಸಿಲೆಬಸ್ ಆಗಲಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಲಿ ಮತ್ತು ಯಾವುದಾದ್ರೂ ಒಂದೇ ಪುಸ್ತಕ ಓದಿದ್ರು ಕೂಡ ಈ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋ ಅಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಇದನ್ನು ಈಸಿಲಿ ಕನ್ಸಾಲಿಡೇಟೆಡ್ ಮಾಡ್ಕೊಳ್ಬೋದು ಮತ್ತು ಪ್ರಿಪರೇಷನ್ ಕೂಡ ಈಸಿಲಿಯಾಗಿ ಮಾಡ್ಬೋದು. ಅದ್ರ ಜೊತೆಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಬರ್ತಕ್ಕಂಥ ನೇಚರ್ಗಳು, ಯಾವ ಥರ ಕ್ವಶನ್ಗಳು ಬರ್ತಾ ಇದ್ದಾವೆ ಅಂತ ನೋಡಿದರೆ ನೀವು ಅದರಲ್ಲಿ ಬರ್ತಕ್ಕಂಥ ಟ್ರೆಂಡ್ ಆಗಲಿ ಮತ್ತು ಅದರ ಕ್ವಶನ್ಸ್ ಟೈಪ್ ಚೇಂಜ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ PSIಯಲ್ಲಿ ಕೂಡ ನೀವು ನೋಡ್ಬೋದು, ಈ KPSC ಅಥವಾ UPSCಯಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳನ್ನು ಅಲ್ಲಿ ಕ್ವಶನ್ಗಳು ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೀವು PSIಗೋಸ್ಕರನೂ ಪ್ರಿಪರೇಷನ್ ಮಾಡ್ತಾ ಇದ್ದರೆ ಅಲ್ಲಿ ನೀವು ನೋಡ್ಬೋದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳಾಗಲಿ ಮತ್ತು ಅಥವಾ ಆಪ್ಷನ್ನ ಎಲಿಮಿನೇಷನ್ ಮಾಡೋದು, ಆ ಥರ ಕ್ವಶನ್ಗಳು ಕೂಡ ನೀವು ಅಲ್ಲಿ ನೋಡ್ಕೋಬೋದು. ಅದೇ ಥರ
ಇಲ್ಲಿ ಬರ್ತಕ್ಕಂಥ ಪ್ರಿಪರೇಷನ್ ನೀವು ನೋಡ್ಕೊಳ್ಬಹುದು. ಕಡಿಮೆ ಸಮಯದಲ್ಲಿ ಈ ಎಕ್ಸಾಮ್ಸ್ಗಳ ಇನ್ಫಾರ್ಮೇಶನ್ ನೀವು ಕಲಿಬಹುದು ಮತ್ತೆ ಗ್ಯಾದರ್ ಕೂಡ ಮಾಡಬಹುದು. ಅದ್ರ ಜೊತೆಗೆ ಇದು ಒಂದು ಸೆಲ್ಫ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಎಕ್ಸಾಮ್ನ ಯಾವುದೇ ಒಂದು ನೀವು UPSC ಅಥವಾ KPSC ನ ಒಂದು ಪ್ರಯಾರಿಟಿನ ತಗೊಂಡಿದ್ರೆ, ಫಸ್ಟ್ ಪ್ರಯಾರಿಟಿ ಆಗಿ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಇದರಲ್ಲಿ ಬರ್ತಕ್ಕಂಥ ಸೆಕೆಂಡ್ ಪ್ರಯಾರಿಟಿ ಮತ್ತೆ ಥರ್ಡ್ ಪ್ರಯಾರಿಟಿ ಇರುವಂಥ ಎಕ್ಸಾಮ್ಸ್ಗಳು ನೀವು ಈಸಿಲಿ ಕ್ರ್ಯಾಕ್ ಮಾಡ್ಬೋದು. ಅದೇ ಥರ ಇದನ್ನೇ ನಾನು ಆಯ್ಕೆ ಯಾಕೆ ಮಾಡಿದ್ನಪ್ಪ ಅಂದರೆ, ಇಲ್ಲಿ ಲ್ಯಾಕ್ ಆಫ್ ಗೈಡೆನ್ಸ್ ಇರುವಂಥ ಮತ್ತು ಡೈರೆಕ್ಷನ್ ಇಲ್ಲದೆ ಇರುವಂಥ ಆಸ್ಪಿರೆಂಟ್ಸ್ಗಳು ಕೂಡ ತುಂಬ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅವರಿಗೆ. ಯಾಕಂದರೆ ಗೈಡೆನ್ಸ್ ಅಷ್ಟೇ ಮುಖ್ಯ ಎಷ್ಟು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗಿತ್ತು ಅಂದರೆ. ಅದಕ್ಕೋಸ್ಕರ ಈ ರೈಟ್ ಒಂದು ಪ್ರೊಸೆಸ್ ಇತ್ತಪ್ಪ ಅಂದರೆ ಅದರಲ್ಲಿ ರೈಟ್ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ಇದರಲ್ಲಿ ನೋಡ್ಕೊಳ್ಬೇಕಾದ್ರೆ ಈ ಪ್ರಯಾರಿಟೀಸ್ ಆಫ್ ದ ಎಕ್ಸಾಮ್ಸ್ನ ನೋಡ್ಕೊಳ್ಬೇಕಾದ್ರೆ, ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಯಾರಿಟಿನ ನೀವು ನೋಡ್ಕೊಳ್ಬೇಕಾದ್ರೆ UPSC ಅಥವಾ KPSCಗೆ ಪ್ರಿಪರೇಷನ್ ಮಾಡ್ತಿರುವಂಥ ಆಸ್ಪಿರೆಂಟ್ಸ್ಗಳು PSC ಆಗಲಿ PDO ಆಗಲಿ ಮತ್ತು ಇವತ್ತು ಯಾರು BTech ಅಥವಾ ಇಂಜಿನಿಯರಿಂಗ್ ಮಾಡಿರ್ತಾರೆ ಅವ್ರಿಗೋಸ್ಕರ ಇಟ್ಟಿರೋದಂಥದ್ದು, ಮತ್ತು FDA SDA ಈ ಥರ ಎಕ್ಸಾಮ್ಸ್ನ ಒಂದು ಪ್ರಯಾರಿಟಿಯಿಂದ ಸೆಟ್ ಮಾಡ್ಕೊಂಡಿದ್ರೆ ಕೂಡ ಅಲ್ಲಿ ಯಾವುದೇ ಒಂದು ಬರ್ಡನ್ ಆಗಲ್ಲ. ಒಂದು ಕ್ರೊನಾಲಜಿನಲ್ಲಿ ಕೂಡ ನಾವು ಸ್ಟಡಿನ ಮಾಡ್ಕೊಳ್ಬೋದು. PSC ಓದ್ತಿದ್ದರೂ ಕೂಡ ಅವ್ರಿಗೆ PC ಇದೇನು ಕ್ವಶನ್ ಪೇಪರ್ ಬರುತ್ತೆ ಅದು ಸ್ವಲ್ಪ ಈಸಿ ಆಗುತ್ತೆ. ಅಲ್ಲಿ ನೀವು ಪ್ರಿಪರೇಷನ್ ಮಾಡ್ತಾ ಇದ್ರೆ PDOಗಾದರೆ ಮತ್ತು ವಿಲೇಜ್ ಅಕೌಂಟೆಂಟ್ ಮತ್ತು FDAಗೆ ಓದ್ತಾ ಇದ್ರೆ SDA ಎಕ್ಸಾಮ್ಸು, ಈ ಥರ ಒಂದು ಪ್ರಯಾರಿಟಿನ ನಾವು ಮಾಡ್ಕೊಂಡಿದ್ರೆ ಇಲ್ಲಿ UPSCಗೆ ನೀವು ಪ್ರಿಪರೇಷನ್ ಮಾಡಿದ್ರು ಕೂಡ ನೀವು PSCದ ಎಕ್ಸಾಮ್ಸ್ ಆಗಲಿ KPSC ಅಂತ ಎಕ್ಸಾಮ್ಸ್ಗಳನ್ನು ನೀವು ಒಂದು ಹಾಲಿಸ್ಟಿಕ್ ಆಗಿ ಆ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಇದೇ ಥರ ಈ ಎಕ್ಸಾಮ್ಸ್ಗಳನ್ನು ಬೇಸಿಕ್ ಆಗಿ ನೀವು ತಿಳ್ಕೊಂಡಿರ್ಬೇಕು. ಇದಷ್ಟು ಒಂದು ಎಕ್ಸಾಮ್ಸ್ನ ಯಾವ ಥರ ನೀವು ಹಾಲಿಸ್ಟಿಕ್ ಆಗಿ ಪ್ರಿಪರೇಷನ್ ಮಾಡ್ತಿರ್ಬೇಕಂತ ಇವಾಗ ನಮ್ಮ ಕಡೆಯಿಂದ ಆಗಿರುವಂಥ ಎಲ್ಲ ಮಾಹಿತಿನ ನಿಮ್ಮ ಪ್ರಿಪರೇಷನ್ನಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತ ನೋಡ್ಕೊಂಡಿದ್ರೆ ಇದಷ್ಟು ಬೇಸಿಕ್ ಎಕ್ಸಾಮ್ಸ್ನ ಬಗ್ಗೆ ಇತ್ತು. ಮತ್ತು ಅಲ್ಲಿ ಬರ್ತಕ್ಕಂಥ ನೇಚರ್ ಆಗಲಿ ಪ್ರೊಸೀಜರ್ ಆಗಲಿ ಒಂದು ಎಕ್ಸಾಮ್ಸ್ನ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಬರ್ತಕ್ಕಂಥ ಎಕ್ಸಾಮ್ಸ್ನ ನೀವು ಕಂಪ್ಲೀಟಾಗಿ ಒಂದು ಪ್ರೊಸೆಸ್ನ ನೋಡ್ಕೊಂಡಿದ್ದೀವಿ. ಇವಾಗ ಅದರಲ್ಲಿ GK ಪೇಪರ್ನ ಯಾವ ಥರ ಅಪ್ರೋಚ್ ಮಾಡಬೇಕಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೀವು BTech ಅಥವಾ ಇಂಜಿನಿಯರಿಂಗಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೂ ಕೂಡ ಅದಕ್ಕೆ ಬೇಕಾಗಿರುವಂಥ ಒಂದು ಅಪ್ರೋಚ್ ಆಗಲಿ, ಅಲ್ಲಿ ಯಾವ ಥರ ಸಬ್ಜೆಕ್ಟ್ಗಳನ್ನು ಓದ್ಕೊಳ್ಬೇಕು ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಯಾವ ಥರ ಅನಾಲಿಸಿಸ್ ಮಾಡ್ಬೋದು ಅಂತ ಕಂಪ್ಲೀಟ್ ಒಂದು ಪ್ಲೇ ಲಿಸ್ಟ್ ಕೂಡ ಅದರಲ್ಲಿನೇ ಇದೆ. ಅದರ ಪ್ಲೇ ಲಿಸ್ಟ್ ಕೂಡ ನೀವು ನೋಡ್ಕೊಳ್ಬೋದು. ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೂಡ ಒಂದು ಪಿನ್ಡ್ ಮಾಡಿರುವಂಥ ಮೆಸೇಜ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನ ನೋಡ್ಕೊಳ್ಬೇಕಾದ್ರೆ ಇದು ನನ್ನ ಟೆಲಿಗ್ರಾಮ್ ಚಾನಲ್. ಇದು ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಬಂದಾಗ ಇದರಲ್ಲಿ ನೀವು ಪಿನ್ಡ್ ಮಾಡಿರುವಂಥ ಮೆಸೇಜ್ಗಳನ್ನು ನೀವು ನೋಡ್ಕೊಂಡಿದ್ರೆ ಇಲ್ಲಿ ನಿಮಗೆ ಸಿಗುತ್ತೆ. ಯಾವುದೇ ಎಕ್ಸಾಮ್ಸ್ನ ಪ್ರಿಪರೇಷನ್ ಮಾಡ್ತಿದ್ರು ಕೂಡ ಅದರ ಇನ್ಫಾರ್ಮೇಷನ್ಸ್ಗಳು ಸಿಗುತ್ತೆ. ಅದರಲ್ಲಿ ನೀವು ಇವಾಗ ನಾನು ಸಿವಿಲ್ ಇಂಜಿನಿಯರ್ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನೋಡಿಕೊಂಡ್ರೆ ಇಲ್ಲಿ ಸಿವಿಲ್ ಇಂಜಿನಿಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಮಾಹಿತಿ ಕೂಡ ಇಲ್ಲಿ ಇದೆ. ಓಕೆ, ಸಿಲೆಬಸ್ ಆಗಲಿ, ಅದರದ್ದೇ ಆದಂಥ ಸಬ್ಜೆಕ್ಟ್ಗಳಾಗಿ ಬುಕ್ಸ್ಗಾಗಲಿ, ಮತ್ತು ಅದಕ್ಕೆ ಬೇಕಾಗಿರುವಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಲಿ, ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಅನಾಲಿಸಿಸ್ ಮಾಡಿದ್ದು, ಮತ್ತು ಇವಾಗ ರೀಸೆಂಟ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡ್ನಲ್ಲಿ ಬಿಟ್ಟಿರ್ತಕ್ಕಂಥ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಇನ್ಫಾರ್ಮೇಷನ್ ಆಗಲಿ, ಇದು ಕಂಪ್ಲೀಟ್ ಆಗಿ ಒಂದೇ ಪೋಸ್ಟ್ನಲ್ಲಿ ನೀವು ಲಿಂಕ್ನಲ್ಲಿ ಇದರಲ್ಲಿ ನೀವು ತಗೊಳ್ಬೋದು. ಇದರಲ್ಲಿ ನೀವು ಈ ಥರ ನೀವು ಒಂದು ಪ್ರಿಪ್ರೇಷನ್ನ ನಿಮಗೆ ಯಾವುದೇ ಥರ ಆದಂಥ ಆ ಡಿಸ್ಟ್ರಾಕ್ಷನ್ಸ್ ಇಲ್ಲಿ ಇರಲ್ಲ. ಈ ಚಾನಲ್ನ ಉದ್ದೇಶ ಏನಪ್ಪ ಅಂದರೆ ಒಂದು ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರೆ ಆ ಆಸ್ಪಿರೆಂಟ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇಲ್ಲೇ ಸಿಗಬೇಕು. ಆ ಥರ ಒಂದು ಉದ್ದೇಶನ ತಗೊಂಡು ಇಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನಿಮಗೆ ಆ ಸಬ್ಜೆಕ್ಟ್ಗಳ ಬಗ್ಗೆ ನಿಮಗೆ ಸಿಗುತ್ತೆ, ಆ ಎಕ್ಸಾಮ್ ಬಗ್ಗೆ ಸಿಗುತ್ತೆ. ಇದೇ ಥರ ಬೇರೆ UPSCಗೂ ಕೂಡ ನೀವು ಪ್ರಿಪರೇಷನ್ ಮಾಡ್ತಿದ್ರೆ, KPSCಗೂ ಪ್ರಿಪರೇಷನ್ ಕೂಡ ಮಾಡ್ತಿದ್ರೆ ಅದರ ಸಿಲೆಬಸ್ ಆಗಲಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಲಿ, ಬುಕ್ಸ್ ಆಗಲಿ, ಈ ಕಂಪ್ಲೀಟ್ ಸ್ಟ್ರಾಟಜಿ ಆಗಲಿ, ಯೂಟ್ಯೂಬ್ನಲ್ಲಿ ಸ್ಟ್ರಾಟಜಿ ಸಿಗುತ್ತೆ, ಟೆಲಿಗ್ರಾಮ್ನಲ್ಲಿ ನಿಮಗೆ ಸಿಲೆಬಸ್ ಸಿಗುತ್ತೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ, ಅದ್ರ ಜೊತೆಗೆ ಬುಕ್ಸ್ ಕೂಡ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಯಾವುದೇ ಒಂದು ಸಬ್ಜೆಕ್ಟ್ನಲ್ಲಿ ಇವಾಗ GK ಪೇಪರ್ ಅಥವಾ GS ಪೇಪರ್ನ ನೋಡ್ಕೊಂಡಿದ್ರೆ ಆ GS ಪೇಪರ್ನಲ್ಲಿ ಬರ್ತಕ್ಕಂಥ ಇಂಡಿವಿಜುವಲ್ ಪೇಪರ್ ಸಬ್ಜೆಕ್ಟ್ಗೆ ಅಪ್ರೋಚ್ನ ಕೂಡ ನಾನು ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್ ನೀವು ಪಾಲಿಟಿ, ಎಕಾನಮಿ, ಜಿಯೋಗ್ರಫಿನ ಸಿಲೆಬಸ್ ಆಗಲಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಲಿ, ಒಂದು ಯಾವ ಥರ ಬುಕ್ನ ಓದ್ಕೊಳ್ಬೇಕು, ಇಂಟರ್ ಲಿಂಕೇಜಸ್ ಆಗಲಿ ಯಾವ ಥರ ಓದಬೇಕು ಅಂತ, ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಸ್ಗಳು ಅಂದರೆ ಯಾವುದಾದ್ರೂ ಫ್ರೀಲಿ ಅವೈಲೇಬಲ್ ಆಗಿರುವಂಥ ಒಂದು ವಿಡಿಯೋಸ್ನ ನಿಮಗೆ ನಾನು
ಕೊಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಆಗುತ್ತೆ. ಮತ್ತು ಇದು ಯಾವುದೇ ಥರ ಆದಂಥ ಟೈಮ್ ವೇಸ್ಟ್ ಕೂಡ ನಿಮಗೆ ಆಗಲ್ಲ. ಇದು ಡೈರೆಕ್ಟ್ ಆ ವಿಡಿಯೋಗಳನ್ನು ಲಿಂಕ್ ತೊಗೊಂಡು ನೀವು ಓದ್ಕೋಬೋದು. ಟೆಲಿಗ್ರಾಮ್ನಲ್ಲಿ ಇನ್ನೊಂದು ಚಾನಲ್ ಕೂಡ ಇದೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಯಾವುದೇ ಬುಕ್ಸ್ನ ನಿಮಗೆ ಬೇಕಾದರೆ ಬೇಸಿಕ್ ಬುಕ್ಸ್ ಆಗಲಿ ಅಥವಾ ಸ್ಟ್ಯಾಂಡರ್ಡ್ ಬುಕ್ಸ್ ಆಗಲಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಲಿ, ಅಲ್ಲಿ ಕೂಡ ಬೇರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ ನಂದೇ. ಅಲ್ಲಿ ಕೂಡ ನೀವು ಜಾಯ್ನ್ ಆದರೆ ಅಲ್ಲಿ ಇನ್ಫಾರ್ಮೇಷನ್ ತೊಗೊಳ್ಬೋದು. ಈ ಎಕ್ಸಾಮ್ಸ್ನಲ್ಲಿ ಮೋಟಿವೇಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಮೋಟಿವೇಶ್ನಲ್ ಕೊಟೇಶನ್ಸ್ ಆಗಲಿ ಆ ಥರ ಇನ್ಫಾರ್ಮೇಷನ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇರೋದು. ಯಾರೇ ಬಿಗಿನರ್ಸ್ ಕೂಡ ಆಗಿದ್ದರೂ ಕೂಡ ಯಾವುದೇ ಥರ ಆದಂಥ ಬರ್ಡನ್ ಆಗಬಾರ್ದಂತ ಈ ಸಿಸ್ಟಮೆಟಿಕ್ಲಿ ಅಪ್ರೋಚ್ನ ಮಾಡ್ತಾ ಇರೋದು. ಬೇರೆ ಚಾನಲ್ ಆಗಲಿ, ಬೇರೆ ಯೂಟ್ಯೂಬ್ ಚಾನಲ್ಗಳಾಗಲಿ ಆ ಥರ ನಿಮಗೆ ಮಾಹಿತಿ ಯಾವುದೇ ಥರ ಆದಂಥ ರಾಂಗ್ ಮಾಹಿತಿನ ಕೊಡೋದಿಲ್ಲ. ಯಾವುದೇ ಎಕ್ಸಾಮ್ಗೆ ಡಿಸ್ಟ್ರಾಕ್ಷನ್ ಇಲ್ಲಾರ್ದೆ ನಿಮ್ಮ ಪ್ರಿಪ್ರೇಷನ್ ಕೂಡ ಇಲ್ಲಿ ಮಾಡ್ಬೋದು. ಅದೇ ಥರ ಜನರಲ್ ಸಜೆಷನ್ಸ್ ಆಗಲಿ ಅಥವಾ ಟಿಪ್ಸ್ಗಳಾಗಲಿ, ಆ ಎಕ್ಸಾಮ್ಗೆ ಬೇಕಾಗಿರುವಂಥ ಅಥವಾ ನಮ್ಮ ಜರ್ನಿಯಲ್ಲಿ ಆಗಿರುವಂಥ ಯಾವುದೇ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು, ಆ ಎಕ್ಸಾಮ್ಸ್ನ ನೀವು ಒಂದು ಸ್ಟ್ರಾಟಜಿನ ನಿಮ್ಮ ಮಿಸ್ಟೇಕ್ಸ್ನ ಇವಾಗ ನಿಮ್ಮ ಮಿಸ್ಟೇಕ್ನಿಂದ ನೀವು ಮಿಸ್ಟೇಕ್ಗಳನ್ನು ಮಾಡಿ ನಿಮ್ಮ ಮಿಸ್ಟೇಕ್ನಿಂದ ನೀವು ಕಲಿತೀರ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದನ್ನು ರಿಕವರ್ ಮಾಡಿ ನಿಮಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ. ಅದಕ್ಕೋಸ್ಕರನೇ ಬೇರೆಯೊಬ್ಬರು ಯಾರು ಮಾಡಿರ್ತಾರೆ ಅಂಥ ಮಿಸ್ಟೇಕ್ಗಳನ್ನು ನೀವು ಮಾಡದೇ ಇದ್ದರೆ ಕೂಡ ಇಲ್ಲಿ ಸಕ್ಸಸ್ ಏನಾಗಿರುತ್ತೆ ನಿಮಗೆ ಬೇಗ ಸಿಗುತ್ತೆ. ಇದರಲ್ಲಿ ಬರ್ತಕ್ಕಂಥ ಅಪ್ರೋಚಸ್ ಕೂಡ ನೀವು ಮಾಡ್ಬೋದು. ಈ ಥರ ಈ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನ್ನು ನಾವು ಪ್ರೊವೈಡ್ ಮಾಡ್ತಾ ಇರೋದು. ನಿಮಗೂ ಕೂಡ ನಿಮ್ಮ ಪ್ರಿಪ್ರೇಷನ್ನೇ ಯೂಸ್ ಮಾಡ್ಕೊಳ್ಳಿ. ಈ ಪ್ರಿಪ್ರೇಷನ್ನಲ್ಲಿ ನೀವು ಯಾವುದೇ ಎಕ್ಸಾಮ್ಸ್ನ ಪ್ರಿಪರೇಷನ್ ಮಾಡ್ತಿದ್ರೂ ಕೂಡ ಮಾಹಿತಿ ಪ್ರಿಪೇರ್ ಆಗಿ ಆ ಮಾಹಿತಿನ ಯೂಸ್ ಮಾಡ್ಕೊಳ್ಳಿ. ಇದಷ್ಟು ಒಂದು ಚಿಕ್ಕ ನಮ್ಮ ಕಡೆಯಾದಂಥ ಒಂದು ಪ್ರಯತ್ನ ನಿಮ್ಮ ಪ್ರಿಪ್ರೇಷನ್ನಲ್ಲಿ. ಯಾಕಂದರೆ ನಿಮ್ಮ ಪ್ರಿಪ್ರೇಷನ್ 99% ಆಗಿದ್ದರೂ ಕೂಡ ನಿಮ್ಮ ಹಾರ್ಡ್ ವರ್ಕ್ನಿಂದನೇ ನಿಮ್ಮ ಜರ್ನಿಯಲ್ಲಿ ನಿಮಗೆ ಸಕ್ಸಸ್ ಸಿಗೋದು. ನಮ್ಮ ಕಡೆಯಿಂದ ಆಗಿರುವಂಥ ಈ ಸ್ಮಾಲ್ ಒಂದು ಸರ್ವಿಸ್ನ ಆಗಲಿ ವರ್ಕ್ನ ಆಗಲಿ ನಾವು ಪ್ರೊವೈಡ್ ಮಾಡ್ತಾ ಇರೋದು. ಯಾವುದೇ ಥರದಂಥ ನಿಮಗೆ ಡಿಸ್ಟ್ರಾಕ್ಷನ್ ಆಗದೆ ಆ ಎಕ್ಸಾಮ್ಗೆ ಎಕ್ಸಾಕ್ಟಾಗಿ ಅಕ್ಯುರೇಟ್ ಆಗಿರುವಂಥ ಇನ್ಫಾರ್ಮೇಷನ್ನ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡಿದರೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲಾರ್ದೆ ನೀವು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಇಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾದ್ರೆ ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಮತ್ತು ನಾನ್ ಅಕಾಡೆಮಿಕ್ ಪರ್ಸ್ಪೆಕ್ಟಿವಿಂದ ನಮ್ಮ ಪ್ರಿಪ್ರೇಷನ್ ಮಾಡ್ತಿರ್ಬೇಕು. ಇದರಲ್ಲಿ ನೀವು ನೋಡ್ಕೊಳ್ಬೇಕಾದ್ರೆ ಅಕಾಡೆಮಿಕ್ ಆಗಿ ನಾನು ಇವಾಗಲೇ ಹೇಳಿದೆ, ಏನೇನು ನಮ್ಮ ಹ್ಯಾಂಡ್ನಲ್ಲಿ ಏನಿರುತ್ತೆ ಅದನ್ನು ನಾವು ಮಾಡಲೇಬೇಕು. ಯಾವುದೇ ಥರ ಆದಂಥ ರಿಸಲ್ಟ್ಸ್ ನಮ್ಮ ಕೈಯಲ್ಲಿ ಇಲ್ಲ. ರಿಸಲ್ಟ್ ಯಾವಾಗ ನಮ್ಮ ಕೈಯಲ್ಲಿ ಇಲ್ಲ, ಅದನ್ನು ರಿಸಲ್ಟ್ ನಾವು ಬಗ್ಗೆ ವರಿ ಮಾಡ್ಕೊಳ್ಳಾರ್ದೆ ನಮ್ಮ ಹ್ಯಾಂಡ್ನಲ್ಲಿ ಇರುವಂಥ ಕೆಲಸನ ನಾವು ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಆ ಸಿಲೆಬಸ್ನ ಕವರ್ ಮಾಡ್ಕೊಳ್ಳೋದಾಗಲಿ, ಅದನ್ನು ಒಂದು ಬುಕ್ಸ್ನ ಓದ್ಕೊಳ್ಳೋದಾಗಲಿ, ಟೆಸ್ಟ್ನ ಮಾಡ್ಕೊಳ್ಳೋದಾಗಲಿ, ಆ ಇನ್ಫಾರ್ಮೇಷನ್ನ ಅರ್ಥ ಮಾಡ್ಕೊಳ್ಳೋದಾಗಲಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಳ್ಳೋದಾಗಲಿ, ಈ ಥರ ಒಂದು ಅಪ್ರೋಚ್ನ ಮಾಡೋದು ನಮ್ಮ ಹ್ಯಾಂಡ್ನಲ್ಲಿ ಇರೋದು, ನಾವು ಮಾಡಲೇಬೇಕು. ಹೌದಾ? ಇದನ್ನು ಹಾರ್ಡ್ ವರ್ಕ್ ಏನಿರುತ್ತೆ ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ನಾವು ಮಾಡ್ಕೊಳ್ಬೇಕು. ಇದು ಯಾವುದೇ ಥರದಂಥ ಈ ರಿಸಲ್ಟ್ ಬಗ್ಗೆ ನಾವು ವರಿ ಮಾಡ್ಕೊಳ್ಳೋದಾಗಲಿ, ಓನ್ಲಿ ರಿಸಲ್ಟ್ ಬಗ್ಗೆ ಥಿಂಕ್ಸ್ ಮಾಡೋದಾಗಲಿ, ಆ ಥರ ಮಾಡೋದ್ರಿಂದ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಯೋಚನೆ ಮಾಡೋದ್ರಿಂದ ಬರೀ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಅದರಿಂದ ಯಾವುದೇ ಯೂಸ್ ಆಗಲ್ಲ. ಟೈಮ್ನ ವೇಸ್ಟ್ ಮಾಡಾರ್ದೆ ನೀವು ಪ್ರಿಪ್ರೇಷನ್ನಲ್ಲಿ ಓದ್ಕೊಳ್ಬೇಕಾದ್ರೆ ಈ ಥರ ಮಾಡ್ಬೋದು. ಇದಷ್ಟು ಕೆಲವೊಂದು ಸ್ವಲ್ಪ ಮಾಹಿತಿ ಈ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲಿಂದ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಪ್ರಿಪ್ರೇಷನ್ನಲ್ಲಿ. ಮುಂದೆ ಬರುವಂಥ ಇನ್ನೂ 2 ಸಬ್ಜೆಕ್ಟ್ಗಳಿದೆ, ಎನ್ವೈರ್ಮೆಂಟ್ ಮತ್ತು ಸೈನ್ಸ್, ಹಿಸ್ಟ್ರಿ. 3 ಸಬ್ಜೆಕ್ಟ್ಗಳನ್ನು ಯಾವ ಥರ ನೀವು ಇಂಡಿವಿಜುವಲಿ ಅಪ್ರೋಚ್ನ ಮಾಡಬೇಕು, ಅದರದ್ದೇ ಆದಂಥ ಮಾಹಿತಿ ಆಗಲಿ ಕಂಪ್ಲೀಟ್ನ ನೀವು ಪ್ರಿಪ್ರೇಷನ್ ಮಾಡ್ತಿದ್ದಿರಬೇಕಾದ್ರೆ ಆ ಕಂಪ್ಲೀಟ್ಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಕನ್ನಡ ಮೀಡಿಯಮ್ ಆಗಲಿ ಅವರಿಗೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಆ ಸಬ್ಜೆಕ್ಟ್ಗಳನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ಇದರಲ್ಲಿ ನಿಮ್ಮ ಹಾರ್ಡ್ ವರ್ಕೇ ನಿಮಗೆ ಜಾಸ್ತಿ ಆಗಿರುವಂಥದ್ದು. ನಿಮ್ಮ ಸಕ್ಸಸ್ ಜರ್ನಿಯಲ್ಲಿ ನಮ್ಮದು ಏನು ಪಾರ್ಟ್ ಇರಲ್ಲ ಅಂದರೂ ಕೂಡ ಒಂದು ಸ್ಮಾಲ್ ನಮ್ಮ ಕಡೆ ಆಗಿರುವಂಥ 1% ಹೆಲ್ಪ್ನ ನಾವು ಮಾಡ್ತಾ ಇರೋದು ಈ ಪ್ರಿಪ್ರೇಷನಲ್ಲಿ. ಈ ಮಾಹಿತಿಗಳನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಪ್ರಿಪ್ರೇಷನಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.